ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಐಶ್ವರ್ಯ ಗೌಡ ಮೊಬೈಲ್ನಲ್ಲಿ ಈಗ ಖಾಸಗಿ ವಿಡಿಯೋ ಪತ್ತೆಯಾಗಿದೆ. ಪೊಲೀಸ್ ಅಧಿಕಾರಿಯ ವಿಡಿಯೋ ನೋಡಿ ಖಾಕಿ ಶಾಕ್ ಆಗಿದೆ. ಐಶ್ವರ್ಯ ಗೌಡ ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸೋದಕ್ಕೆ ಇದೀಗ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಐಶ್ವರ್ಯ ಗೌಡ ಮೊಬೈಲ್ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನು ರಾಜಕಾರಣಿಗಳ ಸಿಡಿಆರ್ ಅನ್ನು ಕೂಡ ಈಕೆ ಇಟ್ಕೊಂಡಿದ್ಲು ಅನ್ನುವಂತ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹಲವು ಪ್ರಭಾವಿ ರಾಜಕಾರಣಿಗಳ ಸಿಡಿಆರ್ ಅನ್ನು ತೆಗೆಸಿದಾಳಂತೆ ಈಕೆ. ಪ್ರಮುಖ ರಾಜಕೀಯ ಮುಖಂಡರ ಮೇಲೆ ಈಕೆ ಈ ವಂಚಕಿ ಕಣ್ಣಿಟ್ಟಿದ್ಲು ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಇದೀಗ ಅನೇಕ ರಾಜಕಾರಣಿಗಳ ಸಿಡಿಆರ್ ಕೂಡ ಈಕೆಯ ಜೊತೆಗಿದೆ ಅನ್ನುವಂಥದ್ದು ಒಂದು ವಿಚಾರ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಅಧಿಕಾರಿಯ ಜೊತೆಗಿನ ಖಾಸಗಿ ವಿಡಿಯೋ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಧುಕರ್, ಅಂದ್ರೆ ಪೊಲೀಸ್ ಅಧಿಕಾರಿ ಒಬ್ಬರ ಖಾಸಗಿ ವಿಡಿಯೋ ಈಕೆಯ ಮೊಬೈಲ್ ನಲ್ಲಿ ಪತ್ತೆ ಆಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಆ ಅಧಿಕಾರಿ ಯಾರ ಜೊತೆ ಇದ್ರು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಆಗ್ಬೇಕಿದೆ. ಒಟ್ನಲ್ಲಿ ಆ ಅಧಿಕಾರಿ ಒಬ್ಬರ ಒಂದು ಖಾಸಗಿ ವಿಡಿಯೋ ಏನಿದೆ ಅದು ಈಕೆಯ ಮೊಬೈಲ್ ನಲ್ಲಿ ಪತ್ತೆ ಆಗಿದೆ. ಮತ್ತೆ ಆ ವಿಡಿಯೋ ಅಸಲಿಯತ್ತನ್ನ ಒಂದು ಪ್ರಶ್ನೆ ಮಾಡೋದಕ್ಕೆ ಇದೀಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಎಲ್ಲಾ ಮೊಬೈಲ್ ನಲ್ಲಿ ಏನೇನಿದೆ, ಫೋಟೋಸ್, ವಿಡಿಯೋಸ್ ಎಲ್ಲವನ್ನೂ ಕೂಡ ಒಂದು ಕಾಪಿಯನ್ನ ಮಾಡಿಟ್ಕೊಂಡು ಅದನ್ನ ಮತ್ತೆ ಒಂದು ರಿಟ್ರೀವ್ಗೆ ಕಳಿಸುವಂತಹ ಒಂದು ಸಾಧ್ಯತೆಯೂ ಸಹ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ಇನ್ನಷ್ಟು ಫೋಟೋಗಳು, ವಿಡಿಯೋಗಳನ್ನು ಏನಾದ್ರೂ ಡಿಲೀಟ್ ಮಾಡಿದ್ರೆ ಅದು ಕೂಡ ರಿಟ್ರೀವ್ ಆಗುತ್ತೆ, ಆಗ ಇನ್ವೆಸ್ಟಿಗೇಷನ್ಗೆ ಬೇಕಾಗತ್ತೆ. ಹೀಗಾಗಿ ಅದನ್ನ ರಿಟ್ರೀವ್ ಕಳಿಸೋದಕ್ಕೂ ಕೂಡ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ಇದು ಒಂದು ಕಡೆ ಆದ್ರೆ, ಹಲವು ಪ್ರಮುಖ ರಾಜಕಾರಣಿಗಳ ಒಂದು ಪ್ರಭಾವಿ ರಾಜಕಾರಣಿಗಳ ಒಂದು ಸಿಡಿಆರ್ ಅನ್ನು ಕೂಡ ಈಕೆ ತೆಗೆಸಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈಕೆ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿದ್ಲು. ಹೀಗಾಗಿ ಹಲವು ಪ್ರಮುಖ ಪಕ್ಷಗಳ ನಂಟನ್ನು ಕೂಡ ಹೊಂದಿದ್ಲು. ಹೀಗಾಗಿ ಅವರ ಒಂದು ಸಿಡಿಆರ್ ಅನ್ನ ಇಟ್ಕೊಂಡಿರೋದು ಕೂಡ ಯಾಕೆ ಅನ್ನೋ ಒಂದು ಅನುಮಾನ ಇದೀಗ ಪೊಲೀಸರಿಗೆ ಕಾಡ್ತಿದೆ. ಅದು ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಇದೀಗ ಮುಂದುವರಿಸಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.